ಸುಸ್ವಾಗತ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ನಾವು ಈ ಸ್ವಾಸ್ತಿಕ್ ತೋರಣ ಪಟ್ಟಿನ ಮಾಡೋದು ಯಾವ ಥರ ಅಂತ ಕಲಿಯೋಣ. ಇದನ್ನು ಮಾಡೋದು ತುಂಬ ಸುಲಭ. ಸೊ ಇದಕ್ಕೆ ಏನೇನು ಬೇಕು ಅಂತ ಈಗ ನೋಡೋಣ. ಗ್ರೀನ್ ಕಲರು, ಯೆಲ್ಲೋ ಕಲರು ಉಲ್ಲನ್ನು ತೊಗೊಂಡಿದ್ದೀನಿ. ಒಂದು ಕ್ರೋಶ, ಇದು 11 ನಂಬರ್ ಇದೆ. ಒಂದು ಸೀಸರ್. ಇಷ್ಟಿದ್ರೆ ಈ ತೋರಣ ಪಟ್ಟಿನ ನಾವು ರೆಡಿ ಮಾಡ್ಬೋದು. ಒಂದು ನಾಟ್ ಹಾಕ್ಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಂಡು ಫಸ್ಟು 18 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 9 10 11 12 13 14 15 16 17 18 18 ಚೈನ ಹಾಕ್ಕೊಂಡು 3 ಚೈನ್ನ ಸ್ಕಿಪ್ ಮಾಡೋಣ. ಫಸ್ಟು 1 2 3 ಚೈನ ಸ್ಕಿಪ್ ಮಾಡಿ 4ನೇ ಚೈನ್ಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶ ಹಾಕ್ಕೊಳ್ಳೋದಕ್ಕೆ ಈ ಥರ ಲೂಪ್ ತಗೋತೀವಿ. ಇಲ್ಲಿ ಹಾಕ್ಕೊಂಡು ಈ ಥರ ಮಾಡಿದ್ರೆ ಒಂದು ಡಬಲ್ ಕ್ರೋಶ ಆಗುತ್ತೆ. ಇದೇ ಥರ ಪ್ರತಿಯೊಂದು ಚೈನಲ್ಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗೋಣ. ಈ ಥರ ಪ್ರತಿಯೊಂದು ಚೈನ್ ಮೇಲೇನೂ ಒಂದೊಂದೇ ಡಬಲ್ ಕ್ರೋಶ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. 16 ಡಬಲ್ ಕ್ರೋಶಗಳಾಗುತ್ತೆ ಟೋಟಲಾಗಿ. ಸೊ ಇಲ್ಲಿ ಮತ್ತೆ ಟರ್ನ್ ಮಾಡಿಕೊಂಡು 1 2 3 ಚೈನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶ, ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶ. ಇದೇ ಥರ ಈ ಲೈನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲೂಪ್ ತೊಗೋಬೇಕು. ಈ ನೆಕ್ಸ್ಟ್ ಪ್ಲೇಸಲ್ಲಿ ಹಾಕಬೇಕು. ಈ ಥರ ತೆಗೆದು ಒಂದು ಸರಿ ತೆಗಿಬೇಕು, 2 ಸರಿ ತೆಗಿಬೇಕು. ಈ ಥರ ಮಾಡಿದ್ರೆ ಒಂದು ಡಬಲ್ ಕ್ರೋಶ ಆಗುತ್ತೆ. ಸೊ ಇದನ್ನು ರಿಪೀಟ್ ಮಾಡ್ತಾ ಟೋಟಲಾಗಿ 5 ರೋ ಹಾಕ್ಕೊಳ್ಳೋಣ. ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ. ಇದೇ ಥರ 5 ರೋಗಳನ್ನ ನಾವು ಹಾಕ್ಕೊಳ್ಳೋಣ, ಅಥವಾ 5 ಲೈನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, 5 ಲೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. 1 2 3 4 5. ಸೊ 5 ಲೈನ್ ಆದಮೇಲೆ ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. ಮತ್ತೆ 1 2 3. ಅದಾದಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ, ಅದರ ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಅಂದರೆ ಈ ಥರ ಇಷ್ಟು ಹಾಕ್ಕೊಂಡು ನಾವು ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೊಂಬಿಡೋಣ. ಈ ಥರ ತೊಗೊಳ್ಳೋಣ. ಸ್ವಲ್ಪ ಗ್ರೀನ್ ಕಲರ್ನ ನಡಿಲಿ ಈ ಥರ ಹಿಡ್ಕೊಳ್ಳೋಣ. ಇದನ್ನು ಈ ಥರ ಹಿಡ್ಕೊಂಡು ಸ್ವಲ್ಪ ಎಳೆದು ಇಲ್ಲಿ ನೆಕ್ಸ್ಟು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಪ್ಲೇಸಲ್ಲಿ ನೆಕ್ಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಈ ಯೆಲ್ಲೋ ಕಲರಿಂದನೇ ಹಾಫ್ ಡಬಲ್ ಕ್ರೋಶ ಮಾಡೋಣ. ಮತ್ತೆ ಹಾಫ್ ಡಬಲ್ ಕ್ರೋಶ ಅಂದರೆ 2 ಸತಿ ಮಾತ್ರ ತೆಗೆದು 2 ಲೂಪ್ನ ಹಾಗೆ ಇರಬೇಕು. ಈಗ ಈ ಲೂಪಲ್ಲಿ ಮತ್ತೆ ಗ್ರೀನ್ ಕಲರ್ನ ಜಾಯಿನ್ ಮಾಡೋಣ. ನೋಡಿ ಈ ಥರ. ಆಮೇಲೆ ಸ್ವಲ್ಪ ಇದನ್ನು ಫುಲ್ ಮಾಡ್ಕೊಂಬಿಡೋಣ ಯೆಲ್ಲೋ ಕಲರ್ನ. ನೆಕ್ಸ್ಟು ಮತ್ತೆ ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಡಬಲ್ ಕ್ರೋಶ ಹಾಕಿದ್ಮೇಲೆ ಮತ್ತೆ ಇದರಿಂದ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಮತ್ತೆ ಯೆಲ್ಲೋ ಕಲರ್ನ ಜಾಯಿನ್ ಮಾಡೋಣ. ಈ ಥರ ಜಾಯಿನ್ ಮಾಡಿ ಈಗ ನೆಕ್ಸ್ಟ್ ಪ್ಲೇಸಲ್ಲಿ 5 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಪ್ರತಿಯೊಂದು ಡಬಲ್ ಕ್ರೋಶ ಮೇಲ್ಗಡೆ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಆದರೆ 5 ಹಾಕ್ಕೊಳ್ಳೋಣ. 1 ಆಯಿತು, 2 3
4 5. ಈಗ 5 ಆದಮೇಲೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಈ ಥರ ಲೂಪ್ ತೊಗೊಂಡು ಈ ಥರ ತೊಗೊಂಡು ಒಂದು ಸರಿ ತೆಗೆದು ಇಷ್ಟು ಬಿಟ್ಬಿಡೋದು. ಆಮೇಲೆ ಮತ್ತೆ ಗ್ರೀನ್ ಕಲರ್ನ ಜಾಯಿನ್ ಮಾಡೋಣ. ಇದನ್ನು ಜಾಸ್ತಿ ಎಳೆಯೋ ಅವಶ್ಯಕತೆ ಏನೂ ಇಲ್ಲ, ಇಷ್ಟೇ ಇರಲಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಥರ ಹಾಕ್ಕೊಂಡು ಈಗ ಈ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಈ ಥರ ಆವಾಗ ಡಿಸೈನ್ ಬರುತ್ತೆ. ಈ ಥರ ಆದಮೇಲೆ ಇದನ್ನು ಮತ್ತೆ 1 2 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ಈಗ ಇದು ನೋಡಿ ಸ್ವಾಸ್ತಿಕ್ ಮಾಡ್ತಾ ಇದ್ದೀವಲ್ಲ, ಸ್ವಾಸ್ತಿಕ್ದು ಇದು ಫಸ್ಟ್ ರೋ ಇದೆ. ಈಗ ನಾವು ಸೆಕೆಂಡ್ ರೋ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ. ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೋಸ್ಕರ ನೀವು ರೋನಲ್ಲಿ ಕೌಂಟ್ ಇಟ್ಕೊಳ್ಳಿ. ಇದು ಸೆಕೆಂಡ್ ರೋನಲ್ಲಿ ಯೆಲ್ಲೋ ಕಲರು ಎಷ್ಟು ಹಾಕಬೇಕು ಅನ್ನೋದನ್ನು ಆ ಥರ ನೀವು ನೋಡಿಕೊಂಡ್ರೆ ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ. ಸೊ ಈಗ 3 ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಗ್ರೀನ್ ಕಲರ್ನ 1, ಇಲ್ಲಿ ಯೆಲ್ಲೋ ಕಲರ್ ಬಂದಿದೆಯಲ್ಲ, ಈ ಯೆಲ್ಲೋ ಕಲರ್ ಮೇಲೆ ಮತ್ತೆ 3 ಡಬಲ್ ಕ್ರೋಶ ಹಾಕ್ಕೋಬೇಕು. ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, ಈ ಥರ 3 ಡಬಲ್ ಕ್ರೋಶ ಹಾಕ್ಕೋಬೇಕು. ಈಗ ಟೋಟಲಾಗಿ 6 ಡಬಲ್ ಕ್ರೋಶ ಈ ಲೈನ್ ಎಲ್ಲ ಆಯಿತು. ಸೆಕೆಂಡು ರೋನಲ್ಲಿ ಟೋಟಲಾಗಿ 6 ಡಬಲ್ ಕ್ರೋಶ ಆಗಿದೆ. ಈಗ 7th ಡಬಲ್ ಕ್ರೋಶನ ಹಾಫ್ ಹಾಕ್ಕೋಬೇಕು. ಇಲ್ಲಿ ನಾವು ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ತೀವಿ. ಈಗ ಈ ದಾರನ ಈ ಥರ ಮುಂದ್ಗಡೆ ಬಿಡಬಾರ್ದು, ಯಾವಾಗಲೂ ಇದನ್ನು ಹಿಂದ್ಗಡೆಯಿಂದನೇ ಬಿಡ್ತಾ ಬರೋಣ. ಸೊ ಮುಂದ್ಗಡೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಈಗ ಯೆಲ್ಲೋ ಕಲರ್ನ ಜಾಯಿನ್ ಮಾಡೋಣ. ಯಾವಾಗಲೂ ಒಂದೇ ಸೈಡಲ್ಲಿ ಹಿಂದ್ಗಡೆನೇ ನಾವು ಇದನ್ನು ದಾರನ ಬಿಡ್ತಾ ಬರೋಣ. ಯೆಲ್ಲೋ ಕಲರ್ ಜಾಯಿನ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದನ್ನು ಎಳ್ಕೊಂಡು ಟೈಟ್ ಮಾಡ್ಕೊಳ್ಳೋಣ. ಆಮೇಲೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ, 1 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ಯೆಲ್ಲೋ ಕಲರಿಂದ ಇಷ್ಟೇ. ಮತ್ತು ಇದನ್ನು ಹಿಂದ್ಗಡೆ ಬಿಡೋಣ. ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಈ ಡೈರೆಕ್ಷನ್ನಲ್ಲಿ ಬಿಡಬೇಕು, ಹಿಂದ್ಗಡೆನೇ ಬಿಡಬೇಕು ದಾರನ. ಮತ್ತು ಇದನ್ನು ತಗೊಂಡು ಮತ್ತೆ ಇದರಿಂದ 1 ಡಬಲ್ ಕ್ರೋಶ ಗ್ರೀನ್ ಕಲರಿಂದ ಮತ್ತು 1 ಹಾಫ್ ಡಬಲ್ ಕ್ರೋಶ. ಈಗ ಮತ್ತೆ ಗ್ರೀನ್ ಕಲರ್ನ ಹಿಂದೆ ಬಿಡೋಣ, ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ, 1 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ, ಯೆಲ್ಲೋ ಕಲರ್ನ ಹಿಂದ್ಗಡೆ ಬಿಡೋಣ, ಮತ್ತು ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಮಾಡಿ ಈಗ 3 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಅಂದರೆ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ. ಈ ಗ್ರೀನ್ ಕಲರು ಲಾಸ್ಟಲ್ಲಿ 3 ಡಬಲ್ ಕ್ರೋಶ ಬಂದೇ ಬರುತ್ತೆ. ಈ ಕಡೆ 3 ಈ ಕಡೆ 3 ಕಂಪಲ್ಸರಿಯಾಗಿ ಬರುತ್ತೆ. ಅದ್ರ ಸೆಂಟ್ರಲ್ಲಿ ನಮಗೆ ಸ್ವಾಸ್ತಿಕ್ ಡಿಸೈನ್ ಬರ್ತಾ ಹೋಗುತ್ತೆ. ಈಗ ಮತ್ತೆ 1 2 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಈ ಚೈನು 1 ಡಬಲ್ ಕ್ರೋಶ ಆಯಿತು. ಇಲ್ಲಿ ಇನ್ನೂ 1 ಡಬಲ್ ಕ್ರೋಶ ಹಾಕೋತೀವಿ. ಇಲ್ಲಿ 1 ಹಾಫ್ ಡಬಲ್ ಕ್ರೋಶ. ಅಂದರೆ ಟೋಟಲಾಗಿ 3 ಆಯಿತು. ಆದರೆ 3ನೇದು ಹಾಫ್ ಹಾಕ್ಕೊಂಡಿದ್ದೀವಿ. ಇದನ್ನು ಗ್ರೀನ್ ಕಲರ್ನ ಹಿಂದ್ಗಡೆ ಬಿಡ್ತೀವಿ ಮತ್ತು ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೋತೀವಿ. ಯೆಲ್ಲೋ ಕಲರ್ ಜಾಯಿನ್ ಮಾಡಿಕೊಂಡು ಈಗ ಯೆಲ್ಲೋ ಕಲರಿಂದ 9 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. 1 2 3
4 5 6 7 8 9 ನೋಡಿ ಇಲ್ಲಿ 9 ಹಾಕ್ಕೊಂಡು 10ನೇದು ಹಾಫ್ ಹಾಕೊಳ್ಳೋಣ, ಅಂದರೆ ಅರ್ಧ ಡಬಲ್ ಕ್ರೋಶ. ಈ ಥರ ಹಾಕ್ಕೊಂಡು ಇಲ್ಲಿ ನಾವು ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಳ್ಯಕ್ಕೆ ಹೋಗಬೇಡಿ, ಸಿಂಪಲಾಗಿ ಅದು ಎಷ್ಟು ಉದ್ದ ಬರ್ತಾ ಇದೆಯೋ ಅಷ್ಟೇ ನಿಧಾನಕ್ಕೆ ತೊಗೊಂಡು ಜಾಯಿನ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು 3 ಡಬಲ್ ಕ್ರೋಶ ಹಾಕೋಬೇಕು. 1 2 3 ನೋಡಿ ಈ ಥರ ಡಿಸೈನ್ ಬರುತ್ತೆ. ಇದು ನಮ್ಮದು 1 2 3ನೇ ಲೈನು ಕಂಪ್ಲೀಟ್ ಆಯಿತು. ಸ್ವಸ್ತಿಕ್ದು 3ನೇ ಲೈನು ಕಂಪ್ಲೀಟ್ ಆಯಿತು. ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ ಹಾಕ್ಕೊಂಡು ಟೋಟಲಾಗಿ 2 ಆಯಿತು. ಈಗ 1 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡು ಇದನ್ನ ಇಲ್ಲಿ ಬಿಡಬಾರ್ದು, ಈ ಕಡೆ ಬಿಟ್ಬಿಡಬೇಡಿ. ಸೊ ಇದನ್ನ ಈ ಥರ ತೊಗೊಂಡು ಈ ಕಡೆ ಬಿಡಿ. ಆಮೇಲೆ ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೊಳ್ಳಿ. ಯೆಲ್ಲೋ ಕಲರ್ ಜಾಯಿನ್ ಮಾಡಿಕೊಂಡು ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ ಹಾಕಿ ಸ್ವಲ್ಪ ಗ್ರೀನ್ ಕಲರ್ನ ಟೈಟ್ ಮಾಡ್ಕೊಳ್ಳಿ. 1 ಹಾಫ್ ಡಬಲ್ ಕ್ರೋಶ ಈ ಥರ ಹಾಕ್ಕೊಂಡು ಮತ್ತು ಈ ಕಲರ್ನ ಈ ಕಡೆ ಬಿಡೋಣ, ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ ಜಾಯಿನ್ ಮಾಡಿ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ, 1 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಈ ಕಲರ್ನ ಈ ಕಡೆ ಬಿಡಿ, ಮತ್ತು ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ 1 ಡಬಲ್ ಕ್ರೋಶ ಇದನ್ನು ಈ ಥರ ಹಿಂದೆ ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶ, 1 ಹಾಫ್ ಡಬಲ್ ಕ್ರೋಶ, ಮತ್ತು ಇದನ್ನು ಹಿಂದೆ ಬಿಡೋಣ. ಈಗ ಮತ್ತೆ ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಯೆಲ್ಲೋ ಕಲರ್ನ 1 ಡಬಲ್ ಕ್ರೋಶ, 1 ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಿ. ಈಗ ಗ್ರೀನ್ ಕಲರ್ ಜಾಯಿನ್ ಮಾಡ್ಕೊಳ್ಳೋಣ. 7 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3 4 5 6 7 ಟೋಟಲಾಗಿ ಲಾಸ್ಟಲ್ಲಿ 7 ಡಬಲ್ ಕ್ರೋಶಗಳು ಬಂತು. ಸೊ ಇದು ನಮ್ಮದು 4th ಲೈನು ಕಂಪ್ಲೀಟ್ ಆಯಿತು. ಈಗ 5th ಲೈನು ಹಾಕಬೇಕು. 5th ಲೈನ್ ಹಾಕಿದ್ರೆ ಸ್ವಾಸ್ತಿಕ್ಕು ಕಂಪ್ಲೀಟ್ ಆಗುತ್ತೆ. 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ 5th ಲೈನಲ್ಲಿ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇದನ್ನು ಹಿಂದ್ಗಡೆ ಕೈ ಬಿಡೋಣ, ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶ ಈ 5th ಲೈನಲ್ಲಿ 5 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಫಸ್ಟು ಯೆಲ್ಲೋ ಕಲರ್ನ 2 3 4 5 ಡಬಲ್ ಕ್ರೋಶ ಹಾಕ್ಕೊಂಡು 6ನೇದ್ದು ಹಾಫ್ ಹಾಕ್ಕೊಳ್ಳೋಣ. ಹಾಫ್ ಹಾಕ್ಕೊಂಡು ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಆಲ್ರೆಡಿ ಶೇಪ್ ಬಂದಿದೆ. ಇಲ್ಲಿ ಗ್ರೀನ್ ಕಲರ್ನ ಮತ್ತೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೆಕ್ಸ್ಟು
ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಯೆಲ್ಲೋ ಕಲರ್ನ ಜಾಯಿನ್ ಮಾಡಿ ಇದನ್ನು ಅಷ್ಟೇ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. 3 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. 1 2 3 ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ. ಈಗ 1 2 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಳ್ತಾ ಟೋಟಲ್ ಆಗಿ 16 ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ ಗ್ರೀನ್ ಕಲರಿಂದಾನೆ. ಅಂದರೆ ನಾವು ಫಸ್ಟು ಲೈನಲ್ಲಿ 16 ಹಾಕ್ಕೊಂಡಿದ್ದೀವಲ್ಲ ಅಷ್ಟೇ ಈ ಲೈನಲ್ಲೂ ಡಬಲ್ ಕ್ರೋಶಗಳು ಬರುತ್ತೆ. ಪ್ರತಿಯೊಂದರ ಮೇಲೂ ಒಂದೊಂದೇ ಡಬಲ್ ಕ್ರೋಶ ಹಾಕ್ತಾ ಹೋಗಿ. ಸೊ ಈ ಥರ ಶೇಪ್ ಬರುತ್ತೆ. ಇಲ್ಲಿ ನೀವು ಯೆಲ್ಲೋ ಕಲರ್ನ ಕಟ್ ಮಾಡ್ಕೊಂಬಿಡಿ. ಸ್ವಲ್ಪ ಎಕ್ಸ್ಟ್ರಾ ಬಿಡಿ. ಎಕ್ಸ್ಟ್ರಾ ಬಿಟ್ಟು ಯೆಲ್ಲೋ ಕಲರ್ನ ತೆಗೆದುಬಿಡಿ. ಆಮೇಲೆ 1 2 3 ಚೈನ್ ಹಾಕ್ಕೊಂಡು ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಂಡು 5 ಲೈನ್ನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಾವು 5 ಲೈನ್ ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಇಲ್ಲೂ 5 ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. 5 ಲೈನ್ ಆದಮೇಲೆ ಮತ್ತೆ ಈ ಲೈನ್ನ ರಿಪೀಟ್ ಮಾಡೋಣ. ಇದೇ ಥರ ಈ ತೋರಣ ಪಟ್ಟಿನ ಕಂಟಿನ್ಯೂ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಈ ಸ್ವಾಸ್ತಿಕ್ನ ನಾನು 7 ಹಾಕ್ತಾಯಿದ್ದೀನಿ. ನೀವು ಕಮ್ಮಿ ಬೇಕಾದ್ರೆ ಕಮ್ಮಿನೂ ಹಾಕ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಸೊ ಇದೇ ಥರ ಹಾಕ್ಕೊಂಡು ಈ ತೋರಣ ಪಟ್ಟಿನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇವಾಗ 5 ಲೈನ್ನ ಗ್ರೀನ್ ಕಲರ್ ಹಾಕ್ಕೊಳ್ಳೋಣ. 1 ಆಲ್ರೆಡಿ ಹಾಕ್ಕೊಂಡಿದ್ದೀವಿ, ಇನ್ನೂ 4 ಗ್ರೀನ್ ಕಲರ್ ಹಾಕ್ಕೊಂಡು ಮತ್ತೆ ಈ ಲೈನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ ನಾನು 1 2 3 4 5 6 7 8 ಸ್ವಸ್ತಿಕ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸ್ವಸ್ತಿಕ್ ಮುಗಿದ ಮೇಲೆ ಹಿಂದ್ಗಡೆ ಇರೋ ಸ್ವಸ್ತಿಕ್ನ ನೋಡಿನೇ ಇದನ್ನು ಹಾಕ್ತಾ ಹೋಗ್ಬೋದು. ಇಲ್ಲಿ ನೋಡಿ 1 2 3 4 5 6 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಿ ಯೆಲ್ಲೋ ಕಲರಲ್ಲಿ. 2 ಗ್ರೀನ್ ಕಲರಲ್ಲಿ ಹಾಕ್ಕೊಂಡು ಮತ್ತೆ 2 ಯೆಲ್ಲೋ ಕಲರಲ್ಲಿ ಈ ಥರ ಕೌಂಟ್ ಮಾಡಿಕೊಂಡು ನೀವು ಮತ್ತೆ ಹಾಕ್ತಾ ಹೋಗ್ಬೋದು. ಸೊ ಈ ಥರ ಹಾಕಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಳ್ಳಿ. ನಾನು 7 ಹಾಕ್ಕೊಂಡ್ರೆ ತುಂಬ ಚಿಕ್ಕದಾಗುತ್ತೆ ಅಂತ ಸೊ 8 ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 5 ಗ್ಯಾಪ್ ಬಿಟ್ಟಿದ್ದೀನಿ. 5 ಡಬಲ್ ಕ್ರೋಶಗಳ ಲೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 5 ಲೈನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಇದಕ್ಕೆ ಬಾರ್ಡ್ರ್ ಮಾಡೋದು ಯಾವ ಥರ ಅಂತ ನೋಡೋಣ. ಈಗ ಇದಕ್ಕೆ ಬಾರ್ಡ್ರ್ ಮಾಡೋಣ. ಯೆಲ್ಲೋ ಕಲರ್ನ ಇಲ್ಲಿ ಫಸ್ಟು ಚೈನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟೊಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಇಲ್ಲಿ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ಫಸ್ಟು 3 ಚೈನ್ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು 1 2 3 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ 3 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3 ಈ ಥರ ಹಾಕ್ಕೊಂಡು ಟೋಟಲಾಗಿ 4 ಆಯಿತು. ಈ ಥರ ಹಾಕ್ಕೊಂಡು 1 2 3 ಪ್ಲೇಸ್ನ ಅಂದರೆ ಎರಡು ಪ್ಲೇಸ್ನ ಸ್ಕಿಪ್ ಮಾಡಿ 3ನೇ ಪ್ಲೇಸ್ಗೆ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಅಲ್ಲೇ 1 2 3 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಮತ್ತೆ
3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟ್ 2 ಸ್ಕಿಪ್ ಮಾಡಿ 3ನೇ ಪ್ಲೇಸ್ಗೆ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 1 2 3 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ 3 ಡಬಲ್ ಕ್ರೋಶ. 1 2 3. ಈಗ 2 ಸ್ಕಿಪ್ ಮಾಡಿ 3ನೇ ಪ್ಲೇಸ್ಗೆ ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡಿ. ಅಲ್ಲೇ 1 2 ಅಥವಾ 3 ಡಬಲ್ ಕ್ರೋಶ ಚೈನ್ ಹಾಕ್ಕೊಂಡು 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, ಈ ಥರ 3 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಆವಾಗ ನಿಮಗೆ ಈ ಥರ ಡಿಸೈನ್ ಬರುತ್ತೆ. ಇಲ್ಲಿ 2 ಸ್ಕಿಪ್ ಮಾಡೋಣ. 3ನೇ ಪ್ಲೇಸ್ಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 ಚೈನ್ ಹಾಕ್ಕೊಳ್ಳೋಣ. ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. 2 ಸ್ಕಿಪ್ ಮಾಡಿ 3ನೇ ಪ್ಲೇಸ್ಗೆ ಸಿಂಗಲ್ ಕ್ರೋಶ. ಈಗ 1 2 ಚೈನು ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಈಗ ಇಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಗ್ಯಾಪ್ ಇದೆಯಲ್ಲ ಇದನ್ನು ಬಿಡೋಣ. ನೆಕ್ಸ್ಟ್ ಪ್ಲೇಸಲ್ಲಿ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಈ ಥರ. ಈಗ ಇಲ್ಲೇ ಮತ್ತೆ 1 2 3 ಹಾಕ್ಕೊಳ್ಳಿ, ಅಥವಾ 2 ಹಾಕ್ಕೊಂಡ್ರೂ ಸಾಕು. ಯಾಕಂದರೆ 1 ಸಿಂಗಲ್ ಕ್ರೋಶ ಆಲ್ರೆಡಿ ಹಾಕಿದ್ದೀವಿ. ಸೊ 2 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 3. ಇಲ್ಲಿ ನಮಗೆ ಈ ಥರ ಸಿಗುತ್ತೆ. ಸೊ ಇಲ್ಲಿ ನಾವು ಗ್ಯಾಪ್ನ ನೋಡಿಕೊಂಡು ಹಾಕೋಬೇಕು. ಇಲ್ಲಿ ನೋಡಿ ಈ ನೆಕ್ಸ್ಟ್ ಪ್ಲೇಸಲ್ಲಿ ಹಾಕ್ಕೊಳ್ಳಿ, ಅಥವಾ ಇಲ್ಲಿ ಹಾಕ್ಕೊಳ್ಳಿ ಈ ಥರ. ನೆಕ್ಸ್ಟ್ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶ, 2 ಚೈನು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಸುಂದರವಾಗಿ ಇದು ಫಿನಿಶ್ ಆಯಿತು. ನೀವು ಇದೇ ಥರ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸೈಡ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 4 ಸೈಡೂ ಈ ಡಿಸೈನ್ನ ಯೆಲ್ಲೋ ಕಲರ್ದು ಈ ಡಿಸೈನ್ನ ಹಾಕೋಬೋದು. ನಾನಿಲ್ಲಿ ತೋರಣನ ರೆಡಿ ಮಾಡ್ತೀನಿ. ಇಲ್ಲಿಂದ ತೋರಣ ಡಿಸೈನ್ನ ರೆಡಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇಷ್ಟೇ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋನ ನೆಕ್ಸ್ಟು ಹಾಕ್ತೀನಿ. ತೋರಣನ ರೆಡಿ ಮಾಡೋದು ಯಾವ ಥರ ಅಂತ ನೆಕ್ಸ್ಟ್ ಹಾಕ್ತೀನಿ. ಸೊ ಈ ಥರ ಹಾಕ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ. ಸೊ ಈ ಥರ ಅಲ್ಲಲ್ಲೇ ಸೇರಿಸ್ಬಿಟ್ಟು ಹೈಡ್ ಮಾಡಿ ಎಕ್ಸ್ಟ್ರಾಸ್ನೆಲ್ಲ ನೀವು ಟ್ರಿಮ್ ಮಾಡ್ಕೊಂಬಿಡಿ. ಈ ಥರ ಎಕ್ಸ್ಟ್ರಾಸ್ನೆಲ್ಲ ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ಇದು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಇದು ಅಂತ ಕಮೆಂಟ್ ಮಾಡಿ. ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.